ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೊಂದು ಆದಿಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. ಈ ಹಿಂದೆ ಇಬ್ಬರು ಆದಿಮಾನವರ ಅಸ್ಥಿಪಂಜರ ಸಿಕ್ಕಿತ್ತು. ಇದೀಗ ಮತ್ತೊಂದು ಆದಿಮಾನವನ ಅಸ್ಥಿಪಂಜರ ಸಿಕ್ಕಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ಆದಿಮಾನವನ ಮತ್ತೊಂದು ಅಸ್ಥಿಪಂಜರ ಪತ್ತೆ. ಕಳೆದ ವಾರ ಪತ್ತೆಯಾಗಿದ್ದ 2 ಅಸ್ಥಿಪಂಜರ ಸಂಶೋಧನೆಗೆ ಸಹಕಾರಿಯಾಗಲಿದೆ. ಅಸ್ಥಿಪಂಜರ ಸದ್ಯ ಉತ್ಖನನ ಕಾರ್ಯ ನಿಲ್ಲಿಸಿದ ಸಂಶೋಧಕರು ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಗೌಡ್ರಮೂಲೆ ಪ್ರದೇಶದಲ್ಲಿ ನವ ಶಿಲಾಯುಗ ಕಾಲದ್ದು ಎನ್ನಲಾದ ಮತ್ತೊಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಈ ಮೂಲಕ ನಡೆದ ಉತ್ಖನನದಲ್ಲಿ 3ನೇ ಅಸ್ಥಿಪಂಜರ ದೊರೆತಂತಾಗಿದೆ. ಅಮೆರಿಕಾದಿಂದ ಅಧ್ಯಯನಕ್ಕಾಗಿ ಬಂದಿದ್ದ ಡಾಕ್ಟರ್ ನಮಿತಾ ಎಸ್ ಸುಗಂಧಿ ತಂಡ ತೆಕ್ಕಲಕೋಟೆಯಲ್ಲಿ ಉತ್ಖನನ ಮಾಡ್ತಿದ್ದಾಗ ಪತ್ತೆಯಾಗಿದೆ. ಅಂದಿನ ಕಾಲದ ಜನರು ಸಾವಿಗೀಡಾದಾಗ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರ ಮಾಡುವ ಪದ್ಧತಿ ಅನಾವರಣವಾಗಿದೆ. ಶಿಲಾಯುಗದ ಜನರು ಮೃತ ದೇಹದ ಜೊತೆ 3-4 ಮಡಿಕೆ ಇಟ್ಟು ಅಂತಿಮ ಸಂಸ್ಕಾರ ಮಾಡ್ತಿದ್ರು. ಇದೀಗ ಸಿಕ್ಕಿರುವ ಎಲ್ಲ ಅಸ್ಥಿ ಪಂಜರಗಳನ್ನ ಕಾರ್ಬನ್ ಡೇಟಿಂಗ್ ಟೆಸ್ಟ್ಗೆ ಕಳುಹಿಸಲು ಸಂಶೋಧಕರು ನಿರ್ಧರಿಸಿದ್ದಾರೆ. ಸದ್ಯಕ್ಕೆ ಸಂಶೋಧಕರು ಉತ್ಖನನ ಕಾರ್ಯ ನಿಲ್ಲಿಸಿದ್ದು, ಮುಂದೆ ಯಾರಾದರೂ ಸಂಶೋಧನೆಗೆ ಬಂದ್ರೆ ಅವರಿಗೆ ಈಗ ಸಿಕ್ಕಿರುವ ಅಸ್ಥಿ ಪಂಜರಗಳು ಸಹಕಾರಿಯಾಗಲಿವೆ ಅಂತ ಸಂಶೋಧಕರು ಹೇಳಿದ್ದಾರೆ. ಇನ್ನು ಅಸ್ಥಿ ಪಂಜರ ಸಿಕ್ಕ ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 2 ಅಸ್ಥಿ ಪಂಜರ ಸಿಕ್ಕಿರುವ ಸ್ಥಳದಲ್ಲಿನ ಎಲ್ಲಾ ಮೂಳೆಗಳನ್ನು ತೆಗೆದು ಸುರಕ್ಷಿತವಾಗಿ ಇಡಲಾಗಿದೆ. ನಂತರ ಮಡಿಕೆಗಳನ್ನ ಹೊರತೆಗೆದು ಅಧ್ಯಯನಕ್ಕೆ ತೆಗೆದಿಡಲಾಗಿದೆ. ಇದೇ ಪ್ರದೇಶದ 3ನೇ ನೆಲೆಯಲ್ಲಿ ಚಿಕ್ಕ ಗಾತ್ರದ ಮಡಿಕೆ ಹೊರತೆಗೆದ ಬಳಿಕ ಉತ್ಖನನ ತಂಡದ ಸಹ ನಿರ್ದೇಶಕಿ ನಮಿತಾ ಎಸ್ ಸುಗಂಧಿ ಅವರಿಗೆ ಅದರ ತಳಭಾಗದಲ್ಲಿ ಮಾನವನ ತಲೆಬುರುಡೆ ಗೋಚರಿಸಿತು. ಮತ್ತಷ್ಟು ಬಿಡಿಸಿದಾಗ ಬುರುಡೆಯ ತಳಭಾಗದಲ್ಲಿ ಮತ್ತೊಂದು ಮಡಿಕೆ ಇರುವುದು ಹಾಗೂ ಬುರುಡೆಗೆ ಅಂಟಿಕೊಂಡು ಭುಜದ ಭಾಗಗಳು ಕಾಣಿಸಿವೆ. ಉತ್ಖನನ ಸ್ಥಳದಲ್ಲಿ ಅಸ್ಥಿ ಪಂಜರಗಳನ್ನ ಕಾರ್ಬನ್ ಡೇಟಿಂಗ್ಗೆ ಕಳುಹಿಸಿ ನಿಖರ ಮಾಹಿತಿ ಪಡೆಯಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.